ಉತ್ತರಾಧಿಕಾರಿ ಭಾಗ 14. ಆ ಸಣ್ಣ ಹುಡುಗನಿಗೆ ತನ್ನ ತಂದೆ ಹೇಳಿದ್ದ ಇನ್ನೂ ಹೆಚ್ಚಿನ ವಿಷಯಗಳು ಸರಿಯಾಗಿ ಅರ್ಥನೇ ಆಗಲಿಲ್ಲ. ಆಗಾಗ ಅವನು ಸ್ನಾನಗೃಹದ ಬಾಗಿಲಿನ ಬಳಿಯೇ ಕಾಯುತ್ತಾ ನಿಂತು ತನ್ನ ತಂದೆ ಸ್ನಾನ ಮುಗಿಸಿ ಹೊರಬರುವುದನ್ನು ಕಾಯ್ತಾ ಇದ್ದ. ವಿಷ್ಣುವರ್ಧನ್ ಸ್ನಾನ ಮುಗಿಸಿ ಹೊರಗೆ ಬಂದಾಗ ಅವನ ಸೊಂಟದ ಸುತ್ತಲೂ ಕೇವಲ ಒಂದು ಬಿಳಿ ಟವೆಲ್ ಮಾತ್ರ ಇತ್ತು. ಅವನು ಇನ್ನೂ ಶಾರ್ಟ್ ಧರಿಸಿರಲಿಲ್ಲ. ಅವನ ಪರಿಪೂರ್ಣ ಕಟ್ಟುಮಸ್ತಾದ ಎದೆಯ ಮೇಲೆ ತೊಟ್ಟೆತ್ತಿದ್ದಂತಹ ನೀರಿನ ಹನಿಗಳು ಪ್ರಭಾತದ ಬೆಳಕಿನಲ್ಲಿ ಆಕರ್ಷಕವಾಗಿ ಹೊಳಿತಾ ಇದ್ವು. ಅಪ್ಪ, ಕೃಷ್ಣವೇಣಿ ಆಂಟಿಗೆ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ತಂದೆ ತಾಯಿ ಇದ್ದಾರಲ್ಲವೇ? ಹಾಗಿರುವಾಗ ನೀವು ಯಾಕೆ ಅವರನ್ನು ಅಷ್ಟೊಂದು ಕಾಳಜಿಯಿಂದ ನೋಡಿಕೊಳ್ಳಬೇಕು? ಆ ಪುಟ್ಟ ತಲೆಯಲ್ಲಿ ನೂರಾರು ಸಾವಿರಾರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹುಟ್ಕೊಳ್ತಾನೆ ಇದ್ವು. ಅದ್ವೈತ್ಗೆ ಮಾತ್ರ ಆ ವಿಷಯ ನಿಜಕ್ಕೂ ಅರ್ಥವಾಗದೆ ಗೊಂದಲವಾಗಿಯೇ ಕೇಳ್ದ. ವಿಷ್ಣುವರ್ಧನ್ ಕನ್ನಡಿ ಎದುರು ಎದ್ದು ಕುಳಿತು ಕಾಲುಗಳನ್ನು ಸ್ವಲ್ಪ ಅಗಲಿಸಿ ತೊಟ್ಟೆತ್ತಿದ್ದ ತನ್ನ ದಟ್ಟ ಕೂದಲನ್ನು ಟವೆಲ್ನಿಂದ ಒರೆಸಿಕೊಳ್ಳುತ್ತಾ, ನಿನಗೆ ಈಗ ಎಷ್ಟು ವಯಸ್ಸಾಗಿದೆ? ಅವಳಿಗೆ ಎಷ್ಟು ವಯಸ್ಸಾಗಿದೆ ಹೇಳು ಅಂತ ತಣ್ಣಗೆ ಕೇಳಿದ. ನನಗೆ ಖಚಿತವಾಗಿ ಗೊತ್ತಿಲ್ಲ, ಅದ್ವೈತ್ ಬೆರಣಿ ಎನಿಸುತ್ತಾ ಉತ್ತರಿಸ್ದ. ಆದರೆ ಅವಳು ನಮಗಿಂತ ದೊಡ್ಡವಳು ಅಂತ ಮಾತ್ರ ಗೊತ್ತು. ವಿಷ್ಣುವರ್ಧನ್ ತನ್ನ ಮಗನ ಕಣ್ಣುಗಳನ್ನು ದಿಟ್ಟಿಸುತ್ತಾ ಗಂಭೀರ ಧ್ವನಿಯಲ್ಲಿ ಉತ್ತರಿಸ್ತಾನೆ. ನಿನಗೆ ಈಗ 5 ವರ್ಷ ಮಗನೇ, ಅವಳಿಗೆ 24 ವರ್ಷ. ನೀವಿಬ್ಬರ ನಡುವೆ 19 ವರ್ಷಗಳ ದೊಡ್ಡ ವ್ಯತ್ಯಾಸವಿದೆ. ನೀನು ಶೀಘ್ರದಲ್ಲೇ ದೊಡ್ಡವನಾಗಿ ನನ್ನಂತೆಯೇ ಶಕ್ತಿಶಾಲಿ ಪುರುಷನಾಗ್ತೀಯ. ಆಗ ನಿನಗೊಂದು ಸ್ವಂತ ಕೆಲಸವಿರುತ್ತದೆ. ನೀನು ಸಾಧಿಸಬೇಕಾದ ದೊಡ್ಡ ಕನಸುಗಳಿರ್ತವೆ. ಆ ಸಮಯದಲ್ಲಿ ಅವನು ಕೊಂಚ ಮೌನವಾಗಿ ಮುಂದುವರಿಸ್ದ. ನನಗೆ 50 ವರ್ಷ ವಯಸ್ಸಾಗ್ತದೆ. ನಾನು ಶೀಘ್ರದಲ್ಲೇ ವೃದ್ಧಾಪ್ಯದತ್ತ ಜಾರ್ತೇನೆ. ಆಗ ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ತೇನೆ. ಒಂದು ದಿನ ನಾವೆಲ್ಲರೂ ನಿಮ್ಮ ಮುತ್ತಜ್ಜನಷ್ಟೇ ವಯಸ್ಸಾದವರಂತೆ ಆಗಿರ್ತೇವೆ. ಆದರೆ ಅದು ಸಂಭವಿಸಲು ಇನ್ನೂ ಸುದೀರ್ಘ ಸಮಯ ಬೇಕು. ಕಷ್ಟ, ನಷ್ಟ, ಅನಾರೋಗ್ಯ, ವೃದ್ಧಾಪ್ಯ ಸೇರಿದಂತೆ ಜೀವನದ ಎಲ್ಲ ಕಠಿಣ ಒತ್ತಡಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ಪುರುಷನ ಭುಜಗಳನ್ನು ಮಹಿಳೆಯ ಭುಜಗಳಿಗಿಂತ ಬಲವಾಗಿ ಸೃಷ್ಟಿಸಲಾಗಿದೆ. ಆ ಹುಡುಗ ದೃಢವಾಗಿ ತಲೆಯಾಡಿಸ್ತಾನೆ. ಅವನಿಗೆ ಆ ಮಾತು ಚೆನ್ನಾಗಿ ತಿಳಿದಿತ್ತು. ಇಡೀ ಕುಟುಂಬದ ಪ್ರತಿಯೊಬ್ಬರನ್ನ ಅತ್ಯಂತ ಕಿರಿಯವರಿಂದ ಹಿಡಿದು ಹಿರಿಯವರವರೆಗೆ ಪೋಷಿಸಲು ಹಾಗೂ ರಕ್ಷಿಸಲು ಪುರುಷನ ಭುಜಗಳನ್ನು ಮಾಡಲಾಗಿದೆ ಎಂದು ಅವನ ತಂದೆ ಮುಂಚೆ ಅವನಿಗೆ ಹೇಳಿಕೊಟ್ಟಿದ್ರು. ಅದ್ವೈತ್ ಮತ್ತೊಮ್ಮೆ ಆಳವಾಗಿ ಯೋಚಿಸಿ, ಆದರೆ ಕೃಷ್ಣವೇಣಿ ಆಂಟಿಗೆ ಶೀಘ್ರದಲ್ಲೇ ಮದುವೆಯಾಗಿ ಗಂಡ ಮತ್ತು ಮಕ್ಕಳಾಗುತ್ತಾರಲ್ಲವೇ? ಅಪ್ಪ, ನೀವು ಕೃಷ್ಣವೇಣಿ ಆಂಟಿ ಮತ್ತು ಅವಳ ಗಂಡ ಇಬ್ಬರನ್ನ ನೋಡ್ಕೊಳ್ತೀರಾ ಅಂತ ಮತ್ತೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳುವಾಗ ಶುರು ಮಾಡ್ತಾನೆ. ಅವನ ಮನಸ್ಸಿನಲ್ಲಿ ಈಗ ಅನಿಸ್ತಾ ಇದೆ, ಹಾಗಿದ್ದಲ್ಲಿ ನಮ್ಮ ಅಪ್ಪ ನಿಜಕ್ಕೂ ಒಳ್ಳೆಯವರು, ತುಂಬ ದಯಾಳು ಅಂತ ಭಾವನೆ ಬಂತು. ನಾನ್ಯಾಕೆ ಅವಳ ಗಂಡನನ್ನು ನೋಡ್ಕೊಳ್ಳಿ? ವಿಷ್ಣುವರ್ಧನ್ ಮಾತು ಕೇಳಿ ತನ್ನ ಮಗನತ್ತ ತೀವ್ರ ರೋಷದಿಂದ ದಿರುಗುಟ್ಟಿ ನೋಡ್ತಾ ಇದ್ದಾನೆ. ಅವನು ತಕ್ಷಣವೇ ಎದ್ದು ನಿಂತು ಕೈಯಲ್ಲಿದ್ದ ಅರ್ಧ ಒದ್ದೆಯಾಗಿದ್ದ ಟವಲನ್ನು ಕೋಪದಿಂದ ಕಿತ್ತು ಪಕ್ಕಕ್ಕೆ ಎಸೆತಾನೆ. ಇನ್ನು ಆ ವಿಷಯದ ಬಗ್ಗೆ ತನ್ನ ಮಗನಿಗೆ ಮತ್ತೊಂದು ಮಾತನ್ನು ಹೇಳಲಿಕ್ಕೆ ಅವನು ಸಂಪೂರ್ಣವಾಗಿ ನಿರಾಕರಿಸ್ತಾನೆ. ಅವಳ ಪತಿಯೇ, ಅದು ಜಯಕುಮಾರ್ ಅಲ್ವೇ? ವಿಷ್ಣುವರ್ಧನ್ನ ದಟ್ಟ ಹುಬ್ಬುಗಳು ತೀವ್ರ ಕೋಪ ಮತ್ತು ಅನುಮಾನದಿಂದ ಸುಕ್ಕುಗಟ್ಟು ಹೋದವು. ಅವನ ಮನಸ್ಸಿನಲ್ಲಿ ಭೀಕರ ಪ್ರೇಮ ಅಸೂಯೆ ಬಿರುಗಾಳಿ ಹೇಳಲು ಪ್ರಾರಂಭಿಸಿತು. ಆ ಸಣ್ಣ ಹುಡುಗ ಅದ್ವೈತ್ ತಲೆ ತಗ್ಗಿಸಿ ತನ್ನ ತೋರು ಬೆರಳುಗಳನ್ನು ಒಟ್ಟಿಗೆ ತೊಟ್ಟಿಕೊಳ್ಳುತ್ತಾ ನಿಂತಿದ್ದ. ತನ್ನ ತಂದೆಗೆ ಮತ್ತೆ ಅಷ್ಟೊಂದು ಕೋಪ ಬರುವಂತೆ ತಾನು ಏನು ತಪ್ಪು ಆಡಿದ್ದೇನೆಂದು ಆ ಮುಗ್ಧ ಮಗುವಿಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಮತ್ತೊಂದೆಡೆ ಕೃಷ್ಣವೇಣಿ ವಾಸಿಸುತ್ತಿದ್ದಂತಹ ರಾಯಲ್ ಗಾರ್ಡನ್ಸ್ ಅಪಾರ್ಟ್ಮೆಂಟ್ನಲ್ಲಿ ಆ ಅಪರಾತ್ರಿಯ ಭಯಾನಕ ಘಟನೆಗಳ ನಂತರ ಕೃಷ್ಣವೇಣಿ ಯಾವಾಗ ಕಣ್ಣು ಮುಚ್ಚಿ ನಿದ್ರೆಗೆ ಜಾರಿದ್ಲೋ ಅವಳಿಗೆ ತಿಳಿದಿರಲಿಲ್ಲ. ರಾತ್ರಿ ಇಡೀ ಅದು ಸ್ವಪ್ನಗಳು ಅವಳನ್ನು ತೀವ್ರವಾಗಿ ಕಾಡ್ತಾನೆ ಇದ್ವು. ಬೆಳಗ್ಗೆ ಅವಳಿಗೆ ಎಚ್ಚರವಾದಾಗ ತಲೆ ಅತ್ಯಂತ ಭಾರವಾಗಿ ಹೋಗಿತ್ತು. ಹಾಸಿಗೆಯಿಂದ ಮೇಲೇಳಲು ಕೂಡ ಅವಳಿಗೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಅವಳ ಮೊಬೈಲ್ ಫೋನ್ ಪಕ್ಕದಲ್ಲೇ ಕಂಪಿಸ್ತಾನೆ ಇತ್ತು. ಆದರೆ ಅತಿಯಾದ ಒಂದು ಸುಸ್ತಿನಿಂದ ಅವಳು ಅದನ್ನು ನೋಡೋಕ್ಕೂ ಕೂಡ ಆಗಲಿಲ್ಲ, ಗಮನಿಸಲೂ ಇಲ್ಲ. ಅದು ಜಯಕುಮಾರ್ನಿಂದ ಬಂದಂತಹ ಒಂದು ವಾಟ್ಸಪ್ ಸಂದೇಶವಾಗಿ ಇತ್ತು. ಕೃಷ್ಣವೇಣಿ, ನೀನು ಇನ್ನೂ ನಿದ್ದೆ ಮಾಡ್ತಿದ್ಯಾ ಅಂತ ನಾನು ಭಾವಿಸ್ತೀನಿ. ಈ ಸಂದೇಶ ನಿನಗೆ ತೊಂದರೆ ಕೊಡದಿರಲಿ. ಇದು ನನಗೆ ಆಫೀಸ್ನಲ್ಲಿ ತುಂಬ ಕೆಲಸವಿದೆ, ಹಾಗಾಗಿ ಕ್ಷಮಿಸು. ನಾನು ಇಂದು ನಿನ್ನನ್ನು ಬರೋಕ್ಕೆ ಸಾಧ್ಯವಾಗ್ತಿಲ್ಲ. ನಿನ್ನ ಜ್ವರ ಹಾಗೂ ಶೀತ ಇನ್ನೂ ಕಡಿಮೆಯಾಗಿಲ್ಲದಿದ್ದರೆ ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಔಷಧಿ ತೆಗೆದುಕೊಳ್ಳೋದನ್ನು ಮಾತ್ರ ಮರೆಯಬೇಡ. ನಾವು ಸೋಮವಾರ ಕಚೇರಿಯಲ್ಲಿ ನೇರವಾಗಿ ಭೇಟಿಯಾಗೋಣ. ಅಂದ ಹಾಗೆ ನಮ್ಮ ಅಮ್ಮ ಇಂದು ನಿನ್ನನ್ನು ಭೇಟಿಯಾಗಲು ಬರುವುದಾಗಿ ಹೇಳಿದರು. ಹಾಗಾಗಿ ಅವಳು ಬೆಳಗ್ಗೆಯೇ ಬೇಗನೆ ಎದ್ದು ನಿನಗಾಗಿ ಕೋಳಿ ಸಾಂಬಾರು ಅಂದರೆ ಚಿಕನ್ ಸೂಪು ಮಾಡಿದ್ದಾಳೆ. ಹಾಗೆ ನಾನು ಅವಳಿಗೆ ನಿನ್ನ ಮನೆಯ ವಿಳಾಸವನ್ನು ಕೂಡ ಕೊಟ್ಟಿದ್ದೇನೆ.
ಕೃಷ್ಣವೇಣಿ ಆಳವಾದ ನಿದ್ದೆಯಲ್ಲಿದ್ದರಿಂದ ಅವಳಿಗೆ ಜಯಕುಮಾರ್ ಕಳಿಸಿದ ಸಂದೇಶ ತಕ್ಷಣವೇ ಸ್ಪಷ್ಟವಾಗಿ ಕಾಣಿಸಲಿಲ್ಲ, ಅರ್ಥನೂ ಆಗಲಿಲ್ಲ. ಅದೇ ಸಮಯದಲ್ಲಿ ಆ ಅಪಾರ್ಟ್ಮೆಂಟ್ನ ಪ್ರದೇಶದ ಹೊರಗೆ ನಿನ್ನೆ ರಾತ್ರಿಯ ಭೀಕರ ಮಳೆಯ ನಂತರ ಬೆಳಗಿನ ಸೂರ್ಯ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದ. ಆ ಬಿಸಿಲು ಕಠಿಣವಾಗಿರಲಿಲ್ಲ, ಬದಲಾಗಿ ಮುಖಕ್ಕೆ ಹಿತಕರವೆನ್ನಿಸ್ತಾ ಇತ್ತು ಮತ್ತು ಗಾಡಿಯಲ್ಲಿನ ತೇವಾಂಶವೂ ಕೂಡ ಹಿತವಾಗಿತ್ತು. ಜಯಕುಮಾರ್ನ ತಾಯಿ ಉಮಾ ಅವರು ಕೈಯಲ್ಲಿ ಬಿಸಿಯಾದ ಚಿಕನ್ ಸೂಪ್ ಫ್ಲಾಸ್ಕನ್ನು ಹಿಡ್ಕೊಂಡು ಬಂದರು. ಬಸ್ಸಿನಿಂದ ಕೆಳಗಿಳಿದ ನಂತರ ಅವರು ತುಂಬಿದ ಸಂತೋಷದಿಂದ ನೇರವಾಗಿ ರಾಯಲ್ ಗಾರ್ಡನ್ಸ್ ಬ್ಲಾಕ್ನ ಕಡೆಗೆ ನಡೆದರು. ಆ ಬಡಾವಣೆ ಸ್ವಲ್ಪ ಹಳೆಯದಾಗಿತ್ತು. ಅದು ನಗರದ ಹೊಸ ಹೈಟೆಕ್ ಪ್ರದೇಶವಾಗಿರಲಿಲ್ಲವಾದರೂ ಮುಂದಿನ 15 ವರ್ಷಗಳವರೆಗೆ ಅದನ್ನು ಕೆಡವಲು ಸಾಧ್ಯವೇ ಇರಲಿಲ್ಲ. ನಗರದ ಆ ಭಾಗದಲ್ಲಿ ಪ್ರಸಿದ್ಧ ಬಿಲ್ಡರ್ಗಳು ಹೆಚ್ಚಿನ ಹೊಸ ನಿರ್ಮಾಣಗಳನ್ನು ಮಾಡಲು ಸಾಧ್ಯವಾಗ್ತಿತ್ತು. ಜಯಕುಮಾರ್ ತಾಯಿ ಉಮಾ ಅವರು ಅಪಾರ್ಟ್ಮೆಂಟ್ ಆವರಣವನ್ನು ಪ್ರವೇಶಿಸಿದಾಗ ಆ ಪಾರ್ಕ್ನ ಸಾಮಾನ್ಯ ಪ್ರದೇಶದಲ್ಲಿ 2-3 ವೃದ್ಧರು ಕುಳಿತು ಅರಟುತ್ತಾ ಚಹಾವನ್ನು ಕುಡಿತಿರೋದನ್ನು ಕಂಡರು. ಅವರು ಇನ್ನಷ್ಟು ಮುಂದೆ ಸಾಗಿದಾಗ ತಮ್ಮದೇ ವಯಸ್ಸಿನ ಕೆಲವೊಂದಷ್ಟು ಮಹಿಳೆಯರ ಗುಂಪು ಸೇರಿ ಮಾತಾಡ್ತಾ ಇರೋದು ಕೂಡ ಕಾಣಿಸ್ತು. ಹೂವಿನ ವಿನ್ಯಾಸದ ನೈಟಿ ಧರಿಸಿದಂತಹ ವೃದ್ಧ ಮಹಿಳೆಯೊಬ್ಬಳು ಒಂದು ಕೈಪಂಕದಿಂದ ಗಾಳಿ ಹಾಕಿಕೊಳ್ಳುತ್ತಾ ಬ್ಲಾಕ್ 12ರ ಬಾಗಿಲಿನ ಕಡೆಗೆ ಬೆರಳು ಮಾಡಿ ರಸವತ್ತಾಗಿ ಏನನ್ನೋ ಹೇಳ್ತಾ ಇದ್ದಾಳೆ. ಮುಂದಿನ ಬಾರಿ ನಾನು ಅವಳನ್ನು ನೋಡಿದಾಗ ಖಂಡಿತ ನಿಮಗೆ ತೋರಿಸ್ತೇನೆ. ಅವಳ ಕೇವಲ ಮುಗ್ಧ ನೋಟವನ್ನು ನೋಡಿಯೂ ಯಾರೂ ನಿರ್ಣಯಿಸಬೇಡಿ ಅಂತ ಅವರು ನನಗೆ ಹೇಳಿದರು. ನನಗೆ ಅವಳನ್ನು ನೋಡುವಂತಹ ಒಂದು ಸಣ್ಣ ಯೋಚನೆಯೂ ಕೂಡ ಇರಲಿಲ್ಲ. ಆದರೆ ನೀವು ಆ ಹುಡುಗಿಯನ್ನು ನೋಡಿದರೆ ಗೊತ್ತಾಗ್ತಿತ್ತು. ಅವಳು ನೋಡಲು ಅಪಾರವಾದ ಒಂದು ಬ್ರಹ್ಮಲೋಕದ ಕನ್ಯೆ ಥರ ಸುಂದರಿಯಾಗಿದ್ದಾಳೆ. ಕಣ್ಣಿಗೆ ಅತ್ಯಂತ ಮುಗ್ಧಳಂತೆಯೂ ಕೂಡ ಕಾಣ್ತಾಳೆ. ಆದರೆ ಅವಳ ತಲೆಯಲ್ಲಿ ಮಾತ್ರ ತೀರಾ ಅಪಾಯಕಾರಿ ತುಂಬ ಕೆಟ್ಟ ಆಲೋಚನೆಗಳಿವೆ. ನೀನು ಹೇಳುತ್ತಿರುವುದು ಕೃಷ್ಣವೇಣಿಯ ಬಗ್ಗೆ ತಾನೇ? ಅವಳು ಇಡೀ ಕುಟುಂಬವನ್ನೇ ಹಾಳು ಮಾಡ್ತಿದ್ದಾಳೆ ಎನ್ನಲು ನಿನಗೆ ಎಷ್ಟು ಧೈರ್ಯ? ಏನು ಮಾತಾಡ್ತಿದ್ಯಾ ನೀನು? ಅಲ್ಲಿ ಗಲಾಟೆ ಮಾಡ್ತಿದ್ದ ಮಹಿಳೆಯರು ಇದ್ದಕ್ಕಿದ್ದಂತೆ ಉಮಾ ಕಡೆಗೆ ತಿರುಗಿ ನೋಡಿದ್ರು. ಅವಳು ನಿನಗೆ ಏನಾಗಬೇಕು? ನಾನೇ ನನ್ನ ಈ ಬಡಾವಣೆಯಲ್ಲಿ ಮೊದಲು ನೋಡಿದ ನೆನಪೇ ಇಲ್ಲ. ಹೊಸಬಳ ನೀನು? ಈ ಪ್ರದೇಶದವಳೇನಾ? ಕಮಲಾ ಎಂಬ ಆ ವೃದ್ಧೆಗೆ ಮನಸ್ಸಿನಲ್ಲಿ ಸ್ವಲ್ಪ ತಪ್ಪಿತಸ್ಥ ಭಾವನೆ ಮೂಡಿತು. ಏಕೆಂದರೆ ಆ ಹುಡುಗಿ ತನ್ನ ಕಂಪನಿಯ ಬಾಸ್ ಜೊತೆ ಅನುಮಾನಾಸ್ಪದವಾಗಿದ್ದಾಳೆ ಎಂಬುದಕ್ಕೆ ಅವಳ ಬಳಿ ಯಾವುದೇ ಒಂದು ದೃಢವಾದ ಸಾಕ್ಷ್ಯಾಧಾರಗಳು ಕೂಡ ಇವತ್ತಿನವರೆಗೂ ಸಿಕ್ಕಿಲ್ಲ. ಹಾಗಾಗಿ ಅವಳು ಪೂರ್ಣ ಖಚಿತತೆ ಇಲ್ಲದೆ ಹೇಳಲು ಸಾಧ್ಯವೂ ಆಗ್ತಾ ಇರಲಿಲ್ಲ. ತನ್ನ ಮುಗ್ಧ ಭಾವಿ ಸೊಸೆಯ ಬಗ್ಗೆ ಯಾರೋ ದಾರಿ ಹೋಕರು ಈ ರೀತಿ ಕೀಳಾಗಿ ಮಾತಾಡೋದನ್ನು ಉಮಾ ಎಳ್ಳಷ್ಟು ಸಹಿಸಲಿಲ್ಲ. ಅವಳ ಕೆನ್ನೆಗಳು ಕೋಪದಿಂದ ಕೆಂಪಗಾದವು. ಅವಳು ನನಗೆ ಯಾರು ಗೊತ್ತು? ಅವಳು ನನ್ನ ಭಾವಿ ಸೊಸೆ. ನೀವು ಅವಳ ಬಗ್ಗೆ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ? ನೀವು ಅದನ್ನು ನೋಡಿದ್ದೀರಾ ಎಂದು ಉಮಾ ಗಟ್ಟಿಯಾಗಿ ಗರ್ಜಿಸೋಕೆ ಶುರು ಮಾಡ್ಕೊಳ್ತಾಳೆ. ಓ, ಹಾಗಾದರೆ ನೀವು ಅವಳ ಅತ್ತೆಯೇ? ಕಮಲ ಉಮಾಳ ಕೈಲಿದ್ದಂತಹ ಚಿಕನ್ ಸೂಪ್ ಫ್ಲಾಸ್ಕನ್ನು ನೋಡುತ್ತಾ ಮತ್ತೆ ಧೈರ್ಯ ತಂದುಕೊಂಡು ವ್ಯಂಗ್ಯವಾಗಿ ನಗ್ತಾಳೆ. ನೀವು ಸಾಮಾನ್ಯವಾಗಿ ನಿಮ್ಮ ಸೊಸೆಯೊಂದಿಗೆ ಇಲ್ಲಿ ಇರುವುದಿಲ್ಲ ಅಲ್ವೇ? ನಿಮ್ಮ ಮಗನು ಈ ಮನೆಗೆ ಆಗಾಗ್ಗೆ ಬರುವುದಿಲ್ಲ ಅಂತ ಕಾಣುತ್ತೆ. ನಾನು ಇಲ್ಲಿಯವರೆಗೆ ನೋಡೇ ಇಲ್ಲ. ಇದು ಎಷ್ಟು ವಿಚಿತ್ರ. ನಿಮ್ಮ ಸೊಸೆ ತಾನು ನೋಡುವ ಪುರುಷರನ್ನು ಮರಳು ಮಾಡಿ ತನ್ನ ಗೆಳೆಯನನ್ನು ಈ ಮನೆಗೆ ಗೌಪ್ಯವಾಗಿ ಕರೆತರುತ್ತಾಳೆ. ಆದರೂ ನೀವು ಇನ್ನೂ ಆ ಹುಡುಗಿಯನ್ನು ಬೆಂಬಲಿಸ್ತಿದ್ದೀರಲ್ಲ. ಅಲ್ಲಿದ್ದ ಇತರ ವೃದ್ಧ ಮಹಿಳೆಯರು ಕಮಲಾಳನ್ನು ಆತುರದಿಂದ ತಡೆದರು. ಕಮಲ ಅತ್ತೆಯಂದಿರ ಮುಂದೆ ಹೀಗೆ ಆಧಾರವಿಲ್ಲದೆ ಮಾತನಾಡಬಾರದು, ಸುಮ್ಮನೆ ಇದ್ದುಬಿಡು ಎಂದು ಸಮಾಧಾನ ಪಡಿಸೋಕೆ ಯತ್ನಿಸಿದ್ರು. ಉಮಾ ಕೋಪ ಮತ್ತು ಆಘಾತದಿಂದ ಉಸಿರುಗಟ್ಟಿಸ್ತಾಳೆ. ಗೆಳೆಯನ? ಕೃಷ್ಣವೇಣಿಗೆ ಇನ್ನೊಬ್ಬ ಗೆಳೆಯನಿದ್ದಾನೆಯೇ? ಅವಳು ಹೊರಗೆ ಅನಗತ್ಯವಾಗಿ ಓಡಾಡುವಂಥ ಹುಡುಗಿಯಂತೂ ಖಂಡಿತ ಅಲ್ವೇ ಅಲ್ಲ. ಹೆಚ್ಚು ಮೇಕಪ್ ಸಹ ಮಾಡ್ಕೊಳ್ಳೋದಿಲ್ಲ, ಅಂತ ಆಭರಣಗಳನ್ನು ಧರಿಸೋದಿಲ್ಲ. ಅವಳಂತೂ ಅತ್ಯಂತ ಪ್ರಾಮಾಣಿಕ ಕುಟುಂಬದಲ್ಲಿ ಬೆಳೆದಂತಹ ಹುಡುಗಿಯಂತೆ ಸಾಂಪ್ರದಾಯಿಕವಾಗಿ ಉಡುಗೆ ತೊಡ್ತಾಳೆ. ಹಾಗಾದ್ರೂ ಆ ಥರ ಒಂದು ಸಂದರ್ಭದಲ್ಲಿ ಅವಳು ಇನ್ನೊಂದು ಕುಟುಂಬನ ಹೆಂಗೆ ಹಾಳು ಮಾಡ್ತಾಳೆ ಅಂತ ನಾನು ಕಲ್ಪಿಸಿಕೊಳ್ಳೋಕ್ಕೂ ಸಾಧ್ಯವಿಲ್ಲ ಎಂದು ಉಮಾ ತನ್ನ ಮನಸ್ಸನ್ನು ಸಮರ್ಥಿಸ್ಕೊಳ್ತಾಳೆ. ಕಮಲ, ಸುಮ್ಮನಿರು. ಯಾವುದೇ ಪುರಾವೆಗಳಿಲ್ಲದೆ ಒಬ್ಬ ಗೌರವಾನ್ವಿತ ಹುಡುಗಿಯ ಬಗ್ಗೆ ಹಾಗೆ ಮಾತನಾಡಬಾರದು. ಅವಳು ಕೇವಲ ಹೊರಗಡೆ ಹೋಗಿ ಒಂದು ಕೆಲಸವನ್ನು ಮಾಡಿ ಬರ್ತಾಳೆ ಅಂದರೆ ಅವಳು ಸರಿ ಇಲ್ಲ ಅಂತ ಅರ್ಥ ಅಂತೂ ಖಂಡಿತ ಅಲ್ಲವೇ ಅಲ್ಲ. ಕಮಲಾ ತನ್ನ ಕಲ್ಪನಾ ಶಕ್ತಿಯಿಂದ ಏನೇನೋ ಸೃಷ್ಟಿಸ್ತಿದ್ದಾಳೆ ಎಂದು ಇತರ ಮಹಿಳೆಯರಲ್ಲಿ ಒಬ್ಬಳು ಕಟುವಾಗಿ ಎಚ್ಚರಿಸಿದ್ಲು. ಈ ಪ್ರಮಾಣದಲ್ಲಿ ನೀನಾದರೂ ಮಾತಾಡೋಕೆ ಹೋದರೆ ನಾಳೆ ಈ ಹುಡುಗಿಯಿಂದ ನಿನಗೊಂದು ಒಳ್ಳೆಯ ಪೊಲೀಸ್ ಕೇಸ್ ಬೀಳ್ತದೆ. ಆದರೆ ಕಮಲಾ ತನ್ನ ಮಾತನ್ನು ಯಾರಾದರೂ ಅನುಮಾನಿಸಿದ ತಕ್ಷಣವೇ ಸಿಡಿದಿದ್ಲು. ಅವಳು ಕೋಪದಿಂದ ತಟ್ಟನೆ ಎದ್ದು ನಿಂತು 12ನೇ ಬ್ಲಾಕ್ನ ಕಡೆಗೆ ಬೆರಳು ತೋರಿಸುತ್ತಾ ಗಟ್ಟಿಯಾಗಿ ಕೂಗಿದ್ಲು.
ನಾನು ಬೇಕೆಂದೇ ಅವಳನ್ನು ದೂಷಿಸಿದ್ದೇನೆ ಎಂದು ನೀವು ಭಾವಿಸ್ತಿದ್ದೀರಿ ತಾನೇ? ನಾನು ಆಡಿದ ಒಂದು ಮಾತು ಕೂಡ ಸುಳ್ಳಲ್ಲ. ಆ ಬಡಾವಣೆಯಲ್ಲಿ ನೀನು ಬಯಸುವ ಯಾರನ್ನಾದರೂ ಬೇಕಾದರೆ ಹೋಗಿ ಕೇಳ್ಕೊ. ಇಷ್ಟು ವರ್ಷಗಳಲ್ಲಿ ನಾನು ಯಾರ ಮೇಲಾದರೂ ಕೂಡ ಇಲ್ಲ ಸಲ್ಲದಂತಹ ಯಾವುದಾದ್ರೂ ಆರೋಪವನ್ನ ಮಾಡಿದ್ದೇನೆಯೇ ಎಂದು. ಅವಳಿಗೆ ಧೈರ್ಯವಿದ್ದರೆ ಅವಳು ನೇರವಾಗಿ ನನ್ನ ಬಳಿಗೆ ಬಂದು ಕೇಳಲಿ. ನಾನು ಅವಳನ್ನು ಎದುರಿಸಲು ಖಂಡಿತ ಸಿದ್ಧಳಾಗೇ ಇದ್ದೇನೆ. ನಾನು ಈಗಲೇ ಅವಳ ಹೆಸರನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಅವಳ ಹೆಸರು ಕೃಷ್ಣವೇಣಿ. ಉಳಿದ ಇಬ್ಬರು ಮಹಿಳೆಯರು ಬೇಸರದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಕಮಲ ತನ್ನ ವಾಚಾಳಿತನಕ್ಕೆ ಹೆಸರುವಾಸಿಯಾಗಿದ್ದಾಳೆ ಮತ್ತು ಅವಳಿಗೆ ಇಲ್ಲ ಸಲ್ಲದಂತಹ ಕಥೆಗಳನ್ನು ಕಟ್ಟುವುದು ತುಂಬ ಅಭ್ಯಾಸವಾಗಿರುವಂತಹ ವಿಚಾರ ಅಂತ ಅವರೆಲ್ಲರಿಗೂ ಕೂಡ ತಿಳಿದಿತ್ತು. ಆದರೆ ಉಮಾ ಅಲ್ಲಿಯೇ ಹತ್ತಿರದ ಹಾದಿಯಲ್ಲಿ ಸ್ತಬ್ಧಳಾಗಿ ನಿಂತಿದ್ಲು. ಬಿಸಿಯಾದ ಫ್ಲಾಸ್ಕ್ ಹಿಡಿದಿದ್ದಂತಹ ಅವಳ ಕೈ ತೀವ್ರ ಭಯ ಮತ್ತು ಗೊಂದಲದಿಂದ ನಡುಗ್ತಾ ಇತ್ತು. ಅವಳು ಗಲಾಟೆ ಮಾಡ್ತಿದ್ದಂತಹ ಮಹಿಳೆಯರ ಕಡೆಗೆ ತರತರನೆ ನಡೆದು ನೇರವಾಗಿ ಕೇಳೋದು. ಅತ್ತೆ ಎಂದು ಕರೆಯಲ್ಪಡುವ ಉಮಾ ತನ್ನನ್ನೇ ಆಘಾತದಿಂದ ದಿಟ್ಟಿಸುತ್ತಿರುವುದನ್ನು ನೋಡಿ ಕಮಲ ತನ್ನ ವ್ಯಂಗ್ಯದ ನಗೆಯನ್ನ ಮುಂದುವರಿಸ್ತಾಳೆ. ನನ್ನ ಮೇಲೆ ಹೀಗೆ ಕೋಪ ಮಾಡ್ಕೊಳ್ಬೇಡಿ ಅಮ್ಮವ್ರೆ. ಇತರರು ನಿಮ್ಮ ಸೊಸೆಯ ಬಗ್ಗೆ ಹೀಗೆ ಕೀಳಾಗಿ ಮಾತನಾಡಬಾರ್ದು ಅಂತ ಹೇಳಿಬಿಟ್ಟು ನೀವೇನಾದರೂ ಭಾವಿಸಿದ್ರೆ ಮೊದಲು ನಿಮ್ಮ ಸೊಸೆಗೆ ಅಂತಹ ಕೊಳಕು ಕೆಲಸಗಳನ್ನು, ನೀತಿಗೆಟ್ಟ ಕೆಲಸಗಳನ್ನು ಮಾಡದಂತೆ ಬುದ್ಧಿ ಹೇಳಿ ನಿಮ್ಮ ಹಿಡಿತದಲ್ಲಿ ನಿಮ್ಮ ಸೊಸೆಯನ್ನು ಇಟ್ಕೊಳ್ಳಿ. ಸಾಧ್ಯ ಆದರೆ ನಿಮ್ಮ ಜೊತೆನೇ ಕರೆದುಕೊಂಡು ಹೊರಟೋಗಿ. ಉಮಾ ಸಂಪೂರ್ಣವಾಗಿ ತತ್ತರಿಸಿ ಹೋದ್ಲು. ನೆತ್ತಿಯ ಮೇಲೆ ಸಿಡಿಲು ಬಡ್ದಂಗಾಯ್ತು. ನಡುಗುವ ಧ್ವನಿಯಲ್ಲಿ ಕೇಳಿದ್ಲು, ನೀನು ಈ ಕಣ್ಣುಗಳಿಂದಲೇ ಆ ದೃಶ್ಯವನ್ನ ನೋಡಿದ್ಯಾ? ಕಮಲ ತಕ್ಷಣವೇ ಹತ್ತಿರದ ದೀಪಸ್ತಂಭದ ಕಡೆಗೆ ಬೆರಳು ತೋರಿಸಿದ್ಲು. ಅಲ್ಲಿ ನೋಡಿ, ನಿನ್ನೆ ರಾತ್ರಿ ಅವರಿಬ್ರು ಕೂಡ ಅಲ್ಲೇ ನಿಂತಿದ್ರು. ಒಬ್ರಿಗೊಬ್ರು ತೀರಾ ಹತ್ತಿರವಾಗಿ ತಬ್ಬಿಕೊಳ್ಳುವಂತೆ ನಿಂತಿದ್ದ ಆ ದೃಶ್ಯವನ್ನ ನೋಡಲು ನನಗಂತೂ ಕಣ್ಣು ಕರುಳು ಬಾಯಿಗೆ ಬಂದಂಗಾಯಿತು. ಅದು ಬಹುಶಃ ನನ್ನ ಮಗನೇ ಆಗಿರಬಹುದು. ಉಮಾ ಅದನ್ನು ನಂಬಲು ಸಿದ್ಧವಿರಲಿಲ್ಲ. ಕೃಷ್ಣವೇಣಿ ನೋಡುವುದಕ್ಕೆ ತೀರಾ ಸಭ್ಯ ಹಾಗೂ ಅತ್ಯಂತ ಒಳ್ಳೆ ಹುಡುಗಿಯಂತೆ ಕಾಣಿಸ್ತಿದ್ಲು. ನಿಮ್ಮ ಮಗನೋ ಅಥವಾ ಬೇರೆಯವನೋ ಅಲ್ಲೋ ನಿಮ್ಮ ಸೊಸೆಗೆ ಚೆನ್ನಾಗಿ ಗೊತ್ತು. ಕಮಲ ಆ ವ್ಯಕ್ತಿ ಕೃಷ್ಣವೇಣಿಯ ರಹಸ್ಯ ಪ್ರೇಮಿಯೇ ಆಗಿರಬೇಕು ಎಂಬ ಪೂರ್ಣ ನಂಬಿಕೆಯಲ್ಲೇ ಇದ್ಲು. ಅದನ್ನೇ ವಾದಿಸ್ತಾ ಇದ್ಲು. ಯಾವುದೇ ಗಂಡ ಹೆಂಡತಿ ಸಾರ್ವಜನಿಕವಾಗಿ ಹಾಗೆ ವರ್ತಿಸೋದಿಲ್ಲ ಬಿಡಿ ಅಂತ ಅವಳು ಭಾವಿಸ್ತಾಳೆ. ಆ ವ್ಯಕ್ತಿ 6 ಅಡಿಗೂ ಹೆಚ್ಚು ಎತ್ತರವಿದ್ದ, ಅತ್ಯಂತ ಬೆಲೆ ಬಾಳುವಂಥ ಸೂಟ್ಗಳನ್ನು ಧರಿಸಿದ್ದ ಮತ್ತು ಹೊಳೆಯುವ ಲೆದರ್ ಶೂ ಧರಿಸಿದ್ದ. ಅವನಂತೂ ತುಂಬ ಸಾಮಾನ್ಯ ವ್ಯಕ್ತಿಯಂತೂ ಆಗೇ ಇರಲಿಲ್ಲ. ಅವನನ್ನು ನೋಡಿದ್ರೆ ಸಾಕು ಕೋಟ್ಯಾಂತರ ರೂಪಾಯಿ ಹೊಡೆಯ ಅನ್ನೋದು ಮಾತ್ರ ತಕ್ಷಣ ತಿಳಿಸ್ತಾ ಇತ್ತು. ಒಂದು ಒಳ್ಳೆ ಕಾರಿತ್ತು. ನಿಮ್ಮ ಸೊಸೆ ಹಣಕ್ಕಾಗಿ ಬಹುಶಃ ಅಕ್ರಮ ಸಂಬಂಧಗಳನ್ನು ಹೊಂದಿರುವಂತಹ ರಸ್ತೆ ಶ್ರೀಮಂತ ವ್ಯಕ್ತಿ ಅವನೇ ಆಗಿರಬೇಕು. ದಡಂ. ಉಮಾಳ ಕೈಲಿದ್ದ ಚಿಕನ್ ಸೂಪ್ನ ಫ್ಲಾಸ್ಕ್ ಹಿಡಿತ ತಪ್ಪಿ ನೆಲಕ್ಕೆ ಬಿದ್ದು ಛಿದ್ರವನ್ನವಾಗೋಯ್ತು. ಬಿಸಿಯಾದ ಸೂಪ್ ನೆಲದ ಮೇಲೆ ಚೆಲ್ಲಿಕೊಳ್ಳುತ್ತೆ. ಮತ್ತೊಂದೆಡೆ ಕೃಷ್ಣವೇಣಿ ಕೊನೆಗೆ ಎಚ್ಚರವಾದಾಗ ಸಮಯ ಬೆಳಗ್ಗೆ 10 ಗಂಟೆ ದಾಟಿತ್ತು. ಅವಳು ಕಷ್ಟಪಟ್ಟು ಎದ್ದು ನಿಂತು ಒಂದು ಲೋಟ ನೀರು ಕುಡಿತಾಳೆ. ತೀವ್ರ ಜ್ವರ ಮತ್ತು ನೋವಿನಿಂದ ಅವಳು ಸಂಪೂರ್ಣ ಒಣಗಿ ಹೋಗಿತ್ತು ಗಂಟ್ಲು. ನೀರು ಕುಡಿಯುತ್ತಾ ತನ್ನ ಮೊಬೈಲ್ ಫೋನನ್ನು ತೆಗೆದು ವಾಟ್ಸಪ್ ಸಂದೇಶವನ್ನು ಪರಿಶೀಲಿಸಿದಾಗ ಅವಳಿಗೆ ಅರಿವಾಗಿದ್ದು ಜಯಕುಮಾರ್ನ ತಾಯಿ ಉಮಾ ತನ್ನನ್ನು ನೋಡಲು ಮನೆಗೆ ಬರ್ತಿದ್ದಾರೆ ಅನ್ನುವಂತಹ ಒಂದು ವಿಷಯ. ಅವಳು ಜಯಕುಮಾರ್ ಸಂದೇಶ ಕಳಿಸಿದಂಥ ಸಮಯವನ್ನು ನೋಡ್ತಾಳೆ. ಅದು ಬೆಳಗ್ಗೆ ಸುಮಾರು 7 ಗಂಟೆ. ಆದರೆ ಈಗ ಸಮಯ 10 ಗಂಟೆ ದಾಟಿದೆ. ಹಾಗಿದ್ರೆ ಉಮಾ ಆವಾಗಲೇ ಅಪಾರ್ಟ್ಮೆಂಟ್ ಅವನಿಗೆ ತಲುಪಿರಬೇಕಿತ್ತಲ್ವೇ? ಅತ್ತೆಯವರು ಏನು ನನಗೆ ಫೋನ್ ಕೂಡ ಮಾಡಿಲ್ವಲ್ಲ? ಜಯಕುಮಾರ್ನ ತಾಯಿ ಹಳೆಯ ಪ್ರದೇಶವಾದ್ದರಿಂದ ತಪ್ಪು ಬಸ್ ಏನಾದರೂ ನಿಲ್ದಾಣದಲ್ಲಿ ಇಳಿದು ದಾರಿ ತಪ್ಪಿರಬಹುದೇ ಎಂದು ಕೃಷ್ಣವೇಣಿ ತಕ್ಷಣವೇ ಚಿಂತಾತೀತಳಾಗಿ ಹೋಗ್ತಾಳೆ. ತಕ್ಷಣವೇ ಅವಳು ಜಯಕುಮಾರ್ಗೆ ಕರೆ ಮಾಡಿ ಅವರ ಅಮ್ಮನನ್ನು ಎಲ್ಲಾದರೂ ಕರೆದುಕೊಂಡು ಬರಲು ಹೇಳೋಣ ಅಂತ ಭಾವಿಸಿ ಫೋನ್ ಡಯಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಡಯಲ್ ಟೋನ್ ಬಹಳ ಹೊತ್ತು ಸುಮ್ಮನೆ ಮುಳುಗಿತ್ತು ಮತ್ತು ಕೊನೆಗೆ ಕೃಷ್ಣವೇಣಿಗೆ ಆ ಒಂದು ಯಾಂತ್ರಿಕ ಸ್ವಯಂಚಾಲಿತ ಧ್ವನಿ ಮಾತ್ರ ಕೇಳಿಸ್ತು. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ಕೃಷ್ಣವೇಣಿ ಮತ್ತೊಮ್ಮೆ ಜಯಕುಮಾರ್ಗೆ ಕರೆಯನ್ನ ಮಾಡ್ತಾಳೆ. ಆದರೆ ಆ ಕಡೆಯಿಂದ ಅದೇ ಯಾಂತ್ರಿಕ ಧ್ವನಿ ಮರುಕಳಿಸುತ್ತೆ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ಇದ್ದಕ್ಕಿದ್ದಂತೆ ಕೃಷ್ಣವೇಣಿಗೆ ಅರಿಯದ ಆತಂಕವೊಂದು ಎದೆಯನ್ನು ಆವರಿಸಿತ್ತು. ಅವನಿಗೆ ಯಾವುದೇ ರೀತಿಯ ಅಪಾಯವಾಗದಿರಲಿ ಅಂತ ಮನಸ್ಸಿನಲ್ಲೇ ದೇವರನ್ನ ಪ್ರಾರ್ಥಿಸ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾಳೆ. ಆದರೆ ಅವಳ ಹಿಂದೆ ನಡೆದಿರುವಂತಹ ಒಂದು ಭಯಾನಕ ಮಾತುಗಳು, ಘಟನೆಗಳು ಅವರ ಅತ್ತೆಯ ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಅನ್ನೋದು ಅವಳು ಗೊತ್ತಿಲ್ಲ.
ತಕ್ಷಣವೇ ಅವಳು ಜಯಕುಮಾರ್ನ ತಂಗಿಯಾದ ನಿಶಾಗೆ ಕರೆ ಮಾಡಿದ್ಲು. ಫೋನ್ ರಿಂಗಡಿಸಿದ ತಕ್ಷಣ ನಿಶಾ ಕರೆಯನ್ನು ಸ್ವೀಕರಿಸಿದ್ಲು. ಏನಾಯ್ತು ಕೃಷ್ಣ ಅಂತ ಕೇಳಿದ್ಲು. ಕೃಷ್ಣವೇಣಿ ತಾನು ಜಯಕುಮಾರ್ಗೆ ಕರೆ ಮಾಡ್ತಾ ಇದ್ರು ಸಿಗದ ವಿಷಯವನ್ನು ವಿವರಿಸ್ತಾಳೆ. ಆದರೆ ನಿಶಾ ತೀರಾ ಉಡಾಫೆಯಿಂದ, ಅಯ್ಯೋ ಯಾರೋ ಅವನನ್ನು ರಹಸ್ಯವಾಗಿ ಇಸ್ಪೀಟಲ್ಲಿ ಆಡಲು ಕರೆದಿರಬೇಕು. ನಿನಗೆ ಗೊತ್ತಿಲ್ವೇ, ಅವನು ಇಸ್ಪೀಟ್ ಆಡುವಾಗ ಫೋನನ್ನು ಬ್ಯಾಗ್ನಲ್ಲಿಟ್ಟು ಮರೆತು ಬಿಡ್ತಾನೆ. ಹಾಗಾಗಿ ನಿನ್ನ ಕರೆ ಅವನಿಗೆ ಕೇಳಿಸಿರ್ಲಿಕ್ಕಿಲ್ಲ ಬಿಡು. ನನ್ನ ಅಣ್ಣ ಯಾವುದೋ ಆಟದಲ್ಲಿ ಬ್ಯುಸಿಯಾಗಿರಬೇಕು ಬಿಡು ಅಂತ ಹೇಳ್ತಾಳೆ. ನಿಶಾ ಕೂಡ ಹಾಗೆ ಸಮಾಧಾನ ಹೇಳಿದ್ರಿಂದ ಕೃಷ್ಣವೇಣಿ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಫೋನ್ ಪಕ್ಕಕ್ಕಿಟ್ಟು ಸ್ನಾನಗೃಹಕ್ಕೆ ಹೋಗಿ ಬಿಸಿ ನೀರಿನ ಸ್ನಾನವನ್ನು ಮಾಡ್ತಾಳೆ. ಇದರಿಂದ ಅವಳ ಆಯಾಸ ಕೊಂಚ ಹಗುರವಾಗುತ್ತೆ. ಅವಳು ಒದ್ದೆಯಾದ ಕೂದಲನ್ನು ಟವೆಲ್ನಿಂದ ಒಣಗಿಸ್ತಿರುವಾಗ ಸಭಾಂಗಣದಲ್ಲಿದ್ದ ಕಾಫಿ ಟೇಬಲ್ ಮೇಲಿದ್ದ ಅವಳ ಮೊಬೈಲ್ ತೀವ್ರವಾಗಿ ಕಂಪಿಸೋಕೆ ಶುರು ಮಾಡುತ್ತೆ. ಸ್ಕ್ರೀನ್ ಮೇಲೆ ಜಯಕುಮಾರ್ ಹೆಸರು ಕೂಡ ಮೂಡ್ತಿತ್ತು. ಹಲೋ ಜಯಕುಮಾರ್. ಕೃಷ್ಣವೇಣಿ ತಕ್ಷಣವೇ ಫೋನ್ ಎತ್ತಿ ಮಾತಾಡ್ತಿದ್ದಾಳೆ. ಆದರೆ ಲೈನ್ನ ಇನ್ನೊಂದು ತುದಿಯಲ್ಲೇ ಜಯಕುಮಾರ್ನ ತೀವ್ರ ಮೌನವಾಗಿದ್ದ. ಬಹಳ ಸುದೀರ್ಘ ಮೌನದ ನಂತರ ತನ್ನ ಕೋಪ ಮತ್ತು ತಾಪವನ್ನು ಹತ್ತಿಕ್ಕುತ್ತಾ, ಕೃಷ್ಣವೇಣಿ, ನನಗೆ ತಿಳಿಯದಂತೆ ಇನ್ನು ಏನೆಲ್ಲ ಕೊಳಕು ಕೆಲಸಗಳನ್ನು ನೀನು ಮಾಡ್ತಾ ಇದೀಯಾ ಅಂತ ಕಟುವಾಗಿ ಕೇಳಿದ್ದ. ಏನು ಹೇಳ್ತಿದ್ದೆ ಜಯಕುಮಾರ್? ನಾನು ನಿನಗೆ ತಿಳಿದು ಏನು ಮಾಡ್ತಾ ಇದ್ದೀನಿ? ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ ಎಂದು ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿ ಪ್ರಶ್ನೆಯಾಗಿ ಉಳಿದಿತ್ತು. ಕೃಷ್ಣವೇಣಿಗೆ ಅವನು ಯಾವ ವಿಚಾರದ ಬಗ್ಗೆ ಪ್ರಶ್ನೆ ಮಾತಾಡ್ತಿದ್ದಾನೆ ಅನ್ನೋದು ಎಳ್ಳಷ್ಟು ಕೂಡ ಅರ್ಥವೇ ಆಗಲಿಲ್ಲ. ಜಯಕುಮಾರ್ ಇದ್ದಕ್ಕಿದ್ದಂತೆ ತನ್ನ ಧ್ವನಿಯ ಮಟ್ಟವನ್ನು ಹೆಚ್ಚಿಸಿದ. ಅವನ ಧ್ವನಿ ಕರ್ಕಶವಾದ ರೋಷದಿಂದ ಕೂಡಿತ್ತು. ನೀನು ಇನ್ನೂ ಏನು ತಿಳಿಯದ ಮುಗ್ಧೆಯಂತೆ ನಟಿಸ್ತಾ ಇದೆಯಾ ಕೃಷ್ಣವೇಣಿ? ನನಗೀಗ ಇದ್ದಕ್ಕಿದ್ದಂತೆ ನಿನ್ನ ನಿಜವಾದ ಪರಿಚಯವೇ ಇಲ್ಲವೇನೋ ಎಂಬ ಭಾವನೆ ಕೂಡ ಬರ್ತಾ ಇದೆ. ಹೇಳು, ಈ ಎಲ್ಲ ಮುಖವಾಡಗಳಲ್ಲಿ ನಿಜವಾದ ಕೃಷ್ಣವೇಣಿ ಯಾರು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಕೃಷ್ಣವೇಣಿ ಭೀತಿಯಿಂದ ತನ್ನ ಫೋನನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ಳು. ಜಯಕುಮಾರ್ ತಡೆಯಿಲ್ಲದೆ ಕೋಪದಿಂದ ಬಬ್ಬರಿತಾ ಇದ್ದಾನೆ. ಹೇಳು, ನಿನ್ನ ಜೀವನದಲ್ಲಿ ನನ್ನ ಸ್ಥಾನ ಏನು? ಹೊರಗೆ ನಿನ್ನ ರಹಸ್ಯ ಆಸೆಗಳ ಆಟಗಳನ್ನೆಲ್ಲ ಮುಗಿಸಿ ನೆಮ್ಮದಿಯಿಂದ ಮನೆಗೆ ಮರಳಲು ಇರುವ ಒಂದೇ ಒಂದು ತಾತ್ಕಾಲಿಕ ಸ್ಥಳವೇ? ಅಥವಾ ಯಾವ ಅರಿವು ಇಲ್ಲದೆ ಅದೃಷ್ಟಹೀನ ಎರಡನೇ ಆಯ್ಕೆಯಾ? ಮೋಸ ಹೋಗಲು ಕಾಯುತ್ತಿರುವ ಮೂರ್ಖನ ನಾನು? ನಿನಗೆ ಸಿಕ್ಕ ಎಷ್ಟನೇ ವಕ್ರ ನಾನು? ಜಯಕುಮಾರ್ನ ಪ್ರತಿಯೊಂದು ಕೋಪದ ಮಾತುಗಳು ಮಂಜುಗೆಡ್ಡೆಯಂತಹ ತೀಕ್ಷ್ಣವಾದ ಕತ್ತಿಗಳಾಗಿ ಮಾರ್ಪಟ್ಟು ಫೋನ್ ಮೂಲಕ ಅರಿತು ಬಂದು ಕೃಷ್ಣವೇಣಿಯ ಕಿವಿಗೆ ತೀವ್ರವಾಗಿ ಇರಿತಾ ಇದ್ವು. ಮೊದಲು ಶಾಂತನಾಗು ಜಯಕುಮಾರ್. ಯಾವುದೋ ತಪ್ಪು ತಿಳುವಳಿಕೆಯಿಂದ ಹೀಗೆ ನೀನು ಪದೇ ಪದೇ ಮಾತಾಡ್ತಾ ಇದೀಯಾ? ಯೋಚಿಸು. ಕೃಷ್ಣವೇಣಿ ಮುಖ ಗಂಟಿಕ್ಕಿದ್ಲು. ಆಘಾತದಿಂದ ಅವಳ ದೇಹ ಬಿಗಿತು. ಜಯಕುಮಾರ್ ಅತ್ಯಂತ ಕಟುವಾದ ವ್ಯಂಗ್ಯದಿಂದ ನಗ್ತಾನೆ. ನನಗೆ ತಪ್ಪಾಗಿ ಅರ್ಥವಾಯಿತೆ. ಇಲ್ಲಿ ಯಾವುದು ತಪ್ಪು ತಿಳುವಳಿಕೆಯೂ ಇಲ್ಲ. ನಾನು ಎಷ್ಟು ದೊಡ್ಡ ಮೂರ್ಖ ಎಂದು ಯೋಚಿಸಿದರೆ ನನಗೆ ಈಗ ನನ್ನ ಮೇಲೆ ಅಸಹ್ಯ ಮತ್ತು ದ್ವೇಷ ಹುಡ್ತಾ ಇದೆ. ಇಷ್ಟು ದಿನ ನಿನ್ನನ್ನು ಹೇಗೆ ನಾನಷ್ಟು ಸಂಪೂರ್ಣವಾಗಿ ನಂಬೋಕೆ ಸಾಧ್ಯವಾಯಿತು ಹೇಳು? ನಿನ್ನನ್ನು ಕಣ್ಣು ಮುಚ್ಚಿ ನಂಬಿಬಿಟ್ಟೆ. ನಾವು ವಿದೇಶದಲ್ಲಿದ್ದಾಗ ಮಾಯಾ ನನಗೆ ಹೇಳಿದ್ದ ಮಾತುಗಳನ್ನು ನಂಬದೆ ಹೋದದ್ದಕ್ಕೆ ಈಗ ನನಗೆ ಸರಿಯಾಗಿದೆ. ನನಗೆ ಅಪಾರ ವಿಷಾದ ಆಗ್ತಾ ಇದೆ. ಕೃಷ್ಣವೇಣಿ, ಮಾಯಾ ಅದು ಹೇಳಿದ್ದು ಸುಳ್ಳಲ್ಲ, ಅಲ್ವೇ ಅಲ್ಲ. ನಾವು ವಿದೇಶದಲ್ಲಿ ಹೋಗ್ತಿದ್ದಾಗ ನನಗೆ ತಿಳಿಯದಂತೆ ನೀನು ಬೇರೆಯವರೊಂದಿಗೆ ನಿನ್ನ ದೇಹವನ್ನು ಹಂಚ್ಕೊಂಡಿದ್ದೀಯಾ. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.